ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, RRB NTPC ಸಂಬಂಧಿಸಿದಂತೆ ಎಕ್ಸಾಮ್ ಕೂಡ ಡೇಟ್ ಅನೌನ್ಸ್ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮದು ಎಕ್ಸಾಮ್ ಕೂಡ ನಡೀತಿದೆ. ಹಾಗಿದ್ರೆ ಕೊನೆಯ ಹಂತದಲ್ಲಿ ಯಾವ ರೀತಿ ಸ್ಟಡಿ ಮಾಡಬೇಕು, ಏನೆಲ್ಲ ಓದಬೇಕು, ಏನೆಲ್ಲ ಓದಬಾರ್ದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಮೊದಲನೇ ಟಿಪ್ ಯಾವುದಪ್ಪ ಅಂದರೆ, ಮುಖ್ಯವಾಗಿ ನೀವು ಯಾವುದೇ ಒಂದು ಪರೀಕ್ಷೆಗೆ ತಯಾರಿ ನಡೆಸಿದ್ರು ಕೂಡ ಟೈಮ್ ಟೇಬಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಸ್ನೇಹಿತರೆ, ನಿಮಗೀಗ ಕೇವಲ ಟೈಮ ಏನಿದೆಯಲ್ಲ ಭಾಳ ಕಡಿಮೆ ಐತ್ರಿ. ಒಂದಿಷ್ಟು ಅಭ್ಯರ್ಥಿಗಳಿಗೆ 1 ಮಂತ್ವರೆಗೂ ಕೂಡ ಟೈಮ್ ಸಿಕ್ಕರ, ಬಟ್ ಒಂದಿಷ್ಟು ಅಭ್ಯರ್ಥಿಗಳಿಗೆ 1 ವಾರ ಕೂಡ ಇಲ್ಲರಿ. ಯಾಕಂದರೆ ಈ ಎಕ್ಸಾಮು 15ರಿಂದ 20 ದಿನದವರೆಗೂ ಕೂಡ ನಡೀತಾವೆ. ಎಕ್ಸಾಮ ನಮ್ಮ ಕೇಂದ್ರ ಸರ್ಕಾರದಲ್ಲಿ ನಡೆಸುವ ಎಕ್ಸಾಮ್ಗಳು ಇದು ಒಂದು ದೊಡ್ಡ ಎಕ್ಸಾಮ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನೀವು ಯಾವುದೇ ಒಂದು ಕೆಲಸಕ್ಕಾದರೂ ಹೋಗ್ರಿ, ಕಾಲೇಜ್ಗಾದರೂ ಹೋಗ್ರಿ, ಅಥವಾ ಇನ್ಯಾವುದೇ ಕೆಲಸ ಅಥವಾ ಏನಾದರೂ ಮಾಡಿರಿ, ಅಷ್ಟು ನಿಮ್ದೇನಿರಬೇಕು ಒಂದು ಸರಿಯಾದ ರೀತಿಯಲ್ಲಿ ಟೈಮ್ ಟೇಬಲ್ ರೆಡಿ ಮಾಡ್ಕೊಂಡು ಇರ್ಬೇಕು ರೀ. ಇಲ್ಲಿ ಕೂಡ ನಾವು ಕೂಡ ಒಂದು ಟೈಮ್ ಟೇಬಲನ್ನು ಹಾಕಿ ಕೊಡ್ತೀವಿ, ಬಟ್ ಅದು ನಿಮಗೆ ಅಡ್ಜಸ್ಟ್ ಆಗಲ್ಲ. ಯಾಕಪ್ಪ ಅಂದ್ರೆ ಒಂದಿಷ್ಟು ಅಭ್ಯರ್ಥಿಗಳು ಬರೀ ಸ್ಟಡಿ ಅಂತನ ಮಾಡ್ತಿರ್ತೀರಿ, ಒಂದಿಷ್ಟು ಅಭ್ಯರ್ಥಿಗಳು ವರ್ಕ್ ಪ್ಲಸ್ ಸ್ಟಡಿ ಮಾಡ್ತಾರೆ, ಒಂದಿಷ್ಟು ಅಭ್ಯರ್ಥಿಗಳು ಕಾಲೇಜ್ ಪ್ಲಸ್ ಸ್ಟಡಿ ಮಾಡ್ತಿರ್ತಾರೆ. ಅದಕ್ಕಾಗಿ ನಿಮಗೆ ಸೂಟೇಬಲ್ ಆಗುವ ರೀತಿಯಲ್ಲಿ ಕಡಿಮೆ ಅಂದರು, ಯಾಕಂದರೆ ಈಗ ಸಮಯ ತುಂಬ ಕಡಿಮೆ ಐತ್ರಿ. ಅದಕ್ಕಾಗಿ ಕಡಿಮೆ ಅಂದರೂ ಕೂಡ 8ರಿಂದ 10 ಅಥವಾ 12 ತಾಸಾದರೂ ಕೂಡ ನೀವು ಓದಬೇಕು. ಇಷ್ಟು ದಿನ ಏನು ಮಾಡಿರಿ ಅದು ಮುಖ್ಯವಲ್ಲ, ಇನ್ನೇನು ಓದ್ತಿರಲ್ಲ, ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಸ್ನೇಹಿತರೆ, ನೀವು ಯಾವುದೇ ಒಬ್ಬ ಮೆಂಟಲಿ ಒಬ್ಬ ಅಭ್ಯರ್ಥಿದು ತಗೋರಿ, ನಮ್ದು ಅಂತಾಗಲಿ ನಿಮ್ದು ಅಂತಾಗಲಿ, ಈಗ 6 ತಿಂಗಳ ಹಿಂದೆ ಓದಿದ್ದು ನೆನಪಿರಂದ್ರೆ ಇರಂಗಿಲ್ಲ ರೀ. ಕೊನೆಯ ಮೂಮೆಂಟಲ್ಲಿ ಏನು ಓದ್ತೀರಿ ನೋಡ್ರಿ, ಅದ್ರ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. 6 ತಿಂಗಳು ಏನು ಓದಿರ್ತೀರಿ ಎಲ್ಲ ಡೀಟೇಲ್ ಆಗಿರೋ ಓದಿರ್ತೀರಿ. ಈಗ ನೀವು ಜಸ್ಟ್ ರಿವಿಸನನ್ನು ಮಾಡ್ಕೋಬೇಕ್ರಿ. ರಿವಿಸನ್ ಅನ್ನೋದು ಭಾಳ ಇಂಪಾರ್ಟೆಂಟ್. ನೀವು ಈಗ ಮೊದಲು ನಾವು ಓದಿಲ್ರಿ, ಇನ್ಮೇಲೆ ಓದ್ತೀನಿ ಅನ್ನೋರು ಆದಷ್ಟು ಟೈಮ್ ನಿಮ್ದು 20-25 ದಿವಸ ಇತ್ತಂದ್ರೆ ಓದ್ರಿ. ಬಟ್ 1 ವೀಕ್ ಇದ್ದವರು ಯಾರು ಕೂಡ ಹೊಸ ಟಾಪಿಕನ್ನು ಓದಕ್ಕೆ ಹೋಗ್ಬೇಡ್ರಿ. ಈಗ ಆಲ್ರೆಡಿ ನೀವು ಏನು ಮಾಡಿರಪ್ಪ, ಈಗ ನಮ್ಮದು GK ಅಲ್ಲಿ ಭಾರತ ಸಂವಿಧಾನ ಬರ್ತೈತಿ, ನಾವು ಓದಿ ಅಲ್ರಿ, ಅದನ್ನು ಬಿಟ್ಟೇನ್ರಿ. ಈಗ ಕಡಿಮೆ ಅಂದರೂ ಕೂಡ ಒಂದು 70ರಿಂದ 80 ಪೇಜ್ ಇರ್ತೈತಿ, ನಂದು ಎಕ್ಸಾಮ್ 1 ವೀಕ್ ಐತಿ ಅನ್ನೋರು ಇದ್ರೆ, ಅಂದ್ರೆ ಇದು ಒಂದೆರಡು ಸಬ್ಜೆಕ್ಟ್ ಉಳಿದಿತ್ತಂದ್ರೆ ಒಂದು 70-80 ಪೇಜ್ ನೀವು ಆರಾಮಾಗಿ 1 ದಿವಸನೇ ಓದಿ ಮುಗಿಸ್ತೀರಿ. ಯಾಕಂದರೆ ಇಲ್ಲಿ 8ರಿಂದ 10 ತಾಸು ಓದ್ತಿರ್ತೀರಿ, ಓದಿ ಮುಗಿಸ್ತೀರಿ. ಆದ್ರೆ ಒಂದೊಂದು ಸಬ್ಜೆಕ್ಟ್ ಭಾಳ ಲೆಂತಿ ಇರ್ತಾವ್ರಿ, ಭಾಳ ಡೆಪ್ತು ಇರ್ತಾವೆ, ಲೆಂತಿ ಇರ್ತವೆ. ಭೂಗೋಳಶಾಸ್ತ್ರ ಓದಪ್ಪ ಅಂದ್ರೆ ಎಲ್ಲಿ ಓದ್ತೀರಿ, ಜಸ್ಟ್ ಬರೀ ಮೇಲಿಂದ ಅಷ್ಟು ಓದೋದಾಗ್ತದೆ. ಅದಕ್ಕಾಗಿ ಈ ಲಾಸ್ಟ್ ಸಮಯದಲ್ಲಿ ಏನು ಮಾಡ್ತೀರಪ್ಪ ಅಂದ್ರೆ, ಜಸ್ಟ್ ಬರೀ ರಿವಿಸನನ್ನು ಮಾಡ್ಕೋಬೇಕು. ಸರಿಯಾದ ರೀತಿಯಲ್ಲಿ ಟೈಮ್ ಟೇಬಲನ್ನು ಹಾಕೋಬೇಕು, ಸರಿಯಾದ ರೀತಿಯಲ್ಲಿ ರಿವಿಸನನ್ನು ಮಾಡ್ಕೋಬೇಕು. ಯಾರು ಕೂಡ ಹೊಸದನ್ನು ಓದಕೋಬೇಡ್ರಿ. ಹೆಚ್ಚು ಮ್ಯಾಥಮೆಟಿಕ್ಸು ಮತ್ತು ರೀಸನಿಂಗ್ಗೆ ಸಂಬಂಧಿಸಿದಂತೆ ಪ್ರಾಕ್ಟೀಸನ್ನು ಮಾಡಿರಿ. ತಿಳಿತಲ್ಲ. ಮತ್ತು ಸೈನ್ಸ್ ಎಲ್ಲನೂ ಕೂಡ ಈಗ 8 ತಾಸು ಓದ್ತಿರಪ್ಪ ಅಂದ್ರೆ 2 ತಾಸು GK ಕೊಡ್ರಿ, 2 ತಾಸು ಸೈನ್ಸ್ ಕೊಡ್ರಿ, 2 ತಾಸು ಮ್ಯಾಥಮೆಟಿಕ್ಸ್ ರೀಸನಿಂಗ್ ಕೊಡ್ರಿ, ಒಂದು ½ an hour ಅಥವಾ 1 hour ಏನು ಮಾಡಿರಿ, ನೀವು ಕರೆಂಟ್ ಅಫೇರ್ಸ್ ಕೂಡ ಓದಬೇಕಾಗ್ತದೆ. ಕರೆಂಟ್ ಅಫೇರ್ಸ್ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತಾವ್ರಿ, ಅವನು ಕೂಡ ಓದಲೇಬೇಕಾಗ್ತದೆ. ಸ್ನೇಹಿತರೆ, ನಿಮಗೆ ಅಡ್ಜಸ್ಟ್ ಆಗುವ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಮಿನಿಮಮ್ ಅಂದ್ರೆ 8ರಿಂದ 10 ತಾಸು ಅಥವಾ 6ರಿಂದ 8 ತಾಸಾದರೂ ಓದುವ ಹಾಗೆ ಟೈಮ್ ಟೇಬಲನ್ನು ರೆಡಿ ಮಾಡಿಕೊಂಡು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾರ್ನಿಂಗ್ 2 ತಾಸು, ಈವ್ನಿಂಗ್ 2 ತಾಸು, ಅದೇ ರೀತಿ ಮತ್ತು ನೀವು ಮಧ್ಯಾಹ್ನ ಗ್ಯಾಪ್ ಇತ್ತು ಅಲ್ಲೊಂದು 2 ತಾಸು, ಒಟ್ಟು ಓದಿಂದ 6ರಿಂದ 8 ತಾಸಾದರೂ ಕೂಡ ಓದುವ ರೀತಿಯಲ್ಲಿ ಟೈಮ್ ಟೇಬಲನ್ನು ಹಾಕ್ಕೊಂಡು ಓದ್ರಿ. ಸ್ನೇಹಿತರೆ, ನಾನು ನೆಕ್ಸ್ಟ್ ಇಂಪಾರ್ಟೆಂಟು ಏನು ಮಿಸ್ ಮಾಡಿದ್ರೆ ಇದನ್ನು ಕೂಡ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಪ್ಪ ಅಂದ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಹಳೆಯ ಪ್ರಶ್ನೆ ಪತ್ರಿಕೆಗಳು ರೀ. ಹಳೆಯ ಪ್ರಶ್ನೆ ಪತ್ರಿಕೆಗಳು ಎಷ್ಟು ಇಂಪಾರ್ಟೆಂಟಪ್ಪ ಅಂದ್ರೆ, ಕಡಿಮೆ ಅಂದರೂ ಕೂಡ 30ರಿಂದ 50 ಮಾರ್ಕ್ಸ್ ಬರ್ತಾವ್ರಿ. ನೀವು ಕಡಿಮೆ ಅಂದ್ರೆ ಒಂದು 10ರಿಂದ 15 ಕ್ವಶನ್ ಪೇಪರ್ ಕಡಿಮೆ ಅಂದ್ರೆ, ಈಗ ಟೈಮ್ ಮಾತ್ರ ಕಡಿಮೆ ಐತ್ರಿ. ಡೈಲಿ 1 ಕ್ವಶನ್ ಪೇಪರ್ ಬಿಡಿಸ್ರಿ, ಟೈಮ್ ಸಿಕ್ಕರೆ 2 ಕೂಡ ಬಿಡಿಸ್ರಿ. ಇದನ್ನು ಬಿಡಿಸೋದ್ರಿಂದ ಹೆಚ್ಚಿನ ಸ್ಕೋರ್ ನಿಮ್ದು ಆಗ್ತದೆ ರೀ. ಅದಕ್ಕಾಗಿ ಮುಖ್ಯವಾಗಿ ಏನು ಬಿಟ್ಟರು, ಒಂದು ಹೊತ್ತು ಊಟ ಬಿಟ್ಟರು ಪರವಾಗಿಲ್ಲ, ಹೆಚ್ಚು ಓಲ್ಡ್ ಕ್ವಶನ್ ಪೇಪರನ್ನು ಬಿಡಿಸ್ರಿ. ಓಲ್ಡ್ ಕ್ವಶನ್ ಪೇಪರ್ ಬಿಡಿಸಿದ್ರೆ ಹೆಚ್ಚಿನ ಸ್ಕೋರ್ ಆಗ್ತದೆ ರೀ. ನೀವು ಯಾವುದೇ ರೀತಿಯ ನೀವು ಇದು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಅಷ್ಟೇ ಅಲ್ಲ, ನೀವು ಡಿಗ್ರಿ ಎಕ್ಸಾಮ್ ಬರ್ರಿ, PUC ಎಕ್ಸಾಮ್ ಬರ್ರಿ, ಅದೇ ರೀತಿ SSLC ಎಕ್ಸಾಮ್ ಬರೆದ್ರು ಕೂಡ ನೀವು ಇಲ್ಲಿ ಹಳೆಯ ಪ್ರಶ್ನೆಗಳ ಪತ್ರಿಕೆಗಳನ್ನ ಬಿಡಿಸೋದ್ರಿಂದ ಹೆಚ್ಚಿನ ಸ್ಕೋರ್ ಆಗ್ತದೆ ರೀ. ನೀವು ನೋಡಿರ್ಬೋದು, ಒಂದಿಷ್ಟು ಡಿಗ್ರಿ ಅಭ್ಯರ್ಥಿಗಳು ಯಾರೂ ಕೂಡ ಕಾಲೇಜ್ಗೆ ಹೋಗಂಗಲ್ಲ ರೀ. ಜಸ್ಟ್ ಎಕ್ಸಾಮ್ ಇನ್ನೊಂದು ವೀಕ್ ಅಂತಲೇ ಕಾಲೇಜ್ಗೆ ಹೋಗಿ ಲೈಬ್ರರಿಯಲ್ಲಿ ಏನಿರ್ತಾವೆ ಓಲ್ಡ್ ಕ್ವಶನ್ ಪೇಪರ್ ಇರ್ತಾರೆ, ಅವ್ನು ಒಟ್ಟು ಫೋಟೋ ಹೊಡ್ಕೊಂಬಂದು ಸ್ಟಡಿ ಮಾಡ್ತಾರೆ ರೀ.
ಈ ರೀತಿ ಎದಕ್ಕೆ ಮಾಡ್ತಾರಪ್ಪ ಅಂದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಇರೋದು ಮಿನಿಮಮ್ ಅಂದರೂ ಒಂದು 30-50% ಪ್ರಶ್ನೆಗಳು ಬರ್ತಾವ್ರಿ. ಇದು ಕಾಂಪಿಟೇಟಿವ್ ಫೀಲ್ಡ್ದಾಗ ಇಷ್ಟು ಬರ್ತಾವ್ರಿ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನೀವು ಯಾವುದೇ ಎಕ್ಸಾಮ್ ತಯಾರಿಯಲ್ಲಿ NTPC ಅಂತಲ್ಲ, RRB ಗ್ರೂಪ್ ಡಿ ಅಂತಲ್ಲ, ಪೊಲೀಸಲ್ಲಿ ಯಾವುದೇ ಒಂದು ಎಕ್ಸಾಮ್ಗೆ ತಯಾರಿ ಆದರೂ ಕೂಡ ಎಷ್ಟು ಕ್ವಶನ್ ಪೇಪರ್ ಬಿಡಿಸ್ತೀರಿ ಅಷ್ಟು ಸಕ್ಸಸ್ಸನ್ನು ಕಾಣ್ತೀರಿ. 100% ಸಕ್ಸಸ್ ಬೇಕಂದ್ರೆ ಓಲ್ಡ್ ಕ್ವಶನ್ ಪೇಪರ್ ಭಾಳ ಮುಖ್ಯ ರೀ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಟಿಪ್ ಯಾವುದಪ್ಪ ಅಂದ್ರೆ, ಸ್ನೇಹಿತರೆ ನೀವೇನಾದರೂ RRB NTPCಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸು ತುಂಬ ಉಪಯುಕ್ತ ಆಗುತ್ತೆ. ಹೌದು ಸ್ನೇಹಿತರೆ, ಲಾಸ್ಟ್ ಮೂಮೆಂಟಲ್ಲಿ ಓದೋಕೆ ಭಾಳ ಉಪಯುಕ್ತ ಆಗುತ್ತೆ. ಹೌದು ಸ್ನೇಹಿತರೆ, GKಗೆ ಸಂಬಂಧಿಸಿದಂತೆ ಇವೆಲ್ಲ ಟಾಪಿಕ್ಗೆ ಸಂಬಂಧಿಸಿ 1000 ಇಂಪಾರ್ಟೆಂಟ್ ಪ್ರಶ್ನೆಗಳು ರೀ. ಫಿಕ್ಸ್ ಕ್ವಶನ್ ಬರ್ತಾವು ಮತ್ತು ವಿತ್ ಡೀಟೇಲ್ಸ್ ನೋಟ್ಸು. ನಿಮ್ದೀಗ ಗ್ರ್ಯಾಜುಯೇಷನ್ ಐತಲ್ಲ, ನೆಕ್ಸ್ಟ್ ನೀವೇನಾದರೂ PUC ಮೇಲೆ ಹಾಕಿದ್ರೆ ಅದಕ್ಕೂ ಕೂಡ ಯೂಸ್ ಆಗ್ತಾವೆ ರೀ. ಯಾಕಂದ್ರೆ ಡೀಟೇಲ್ಸ್ ನೋಟ್ಸು ಮತ್ತು ಪ್ಲಸ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಅತಿ ಹೆಚ್ಚು ಬಾರಿ RRB ಗ್ರೂಪ್ ಡಿ ಆಗಿರ್ಬೋದು, NTPC ಆಗಿರ್ಬೋದು, ಅದೇ ರೀತಿ MTS ಸೆಂಟ್ರಲ್ ಗೌರ್ಮೆಂಟಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರದ ಪ್ರಶ್ನೆಗಳಾಗಿರ್ತಾವೆ ರೀ. ಇದು ಮತ್ತು ಟಾಪಿಕ್ ವೈಸ್ ಪ್ರತಿಯೊಂದು ಟಾಪಿಕ್ಗೆ 15-20 ಪ್ರಶ್ನೆಗಳನ್ನ ಕ್ರೋಢೀಕರಿಸಿದ್ದು ನೋಟ್ಸ್ ಆಗಿರ್ತದೆ ರೀ. ವಿತ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇರ್ತಾವೆ ರೀ. ಪ್ರತಿಯೊಂದಿಗೆ ಭಾರತೀಯ ರೈಲ್ವೆ ಮೇಲೆ ಯಾವ ರೀತಿ ಪ್ರಶ್ನೆಗಳು ಕೇಳ್ತಾರೆ, ಅದೇ ರೀತಿ ನದಿಗಳ ಮೇಲೆ, ಕ್ರಿಕೆಟದ ಮೇಲೆ ಯಾವ ರೀತಿ ಕೇಳ್ತಾರೆ, ನೃತ್ಯಗಳ ಮೇಲೆ ಯಾವ ರೀತಿ ಕೇಳ್ತಾರೆ, ಪ್ರತಿಯೊಂದು ಟಾಪಿಕ್ಗೆ ಸಂಬಂಧಿಸಿದಂತೆ 15-20 ಪ್ರಶ್ನೆಗಳು ಇರ್ತಾವೆ ರೀ. 1 ಲೈನ್ ಪ್ರಶ್ನೆಗಳು ಇರ್ತಾವೆ ಮತ್ತು ನಿಮ್ಮ ಡೀಟೇಲ್ ನೋಟ್ಸು ಕೂಡ ಇರ್ತೈತಿ. ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ರೀ. ಈ ನೋಟ್ಸನ್ನು ಓದಿಂದ ಹೆಚ್ಚಿನ ಸ್ಕೋರನ್ನು ಕೂಡ ನೀವು ಇಲ್ಲಿ RRB NTPCಯಲ್ಲಿ ಎಕ್ಸಾಮಲ್ಲಿ ಮಾಡಬಹುದು. ಇನ್ನು ಅದೇ ರೀತಿ ನೆಕ್ಸ್ಟ್ ರೀ, ಸೈನ್ಸ್ಗೆ ಸಂಬಂಧಿಸಿದಂತೆ ಕೂಡ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ 1000ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳದ ರೀ. ಪಿಕ್ಸಲ್ಲಿ ಔಟ್ ಆಫ್ ಔಟನ್ನು ಕೂಡ ತೆಗೆದುಕೊಳ್ಬೋದು. ಯಾಕಪ್ಪ ಅಂದ್ರೆ 1300ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳು ಅದಾವೆ ರೀ. ಟೋಟಲಾಗಿ 1300 ಅಕ್ಕವು ಮತ್ತು ಅದ್ರ ಜೊತೆಗೆ ಡೀಟೇಲ್ಸ್ ನೋಟ್ಸ್ ಇರ್ತದೆ ರೀ. ನಿಮ್ಗೆ ಓದೋಕನ್ನ ಆಗಲಿಲ್ಲಪ್ಪ ಅಂದ್ರೆ ಜಸ್ಟ್ ನೀವು ಇದ್ರ ಪ್ರಶ್ನೆಗಳನ್ನು ಮಾತ್ರ ಓದಿದರೂ ಕೂಡ ಹೆಚ್ಚಿನ ಸ್ಕೋರನ್ನು ಮಾಡ್ಬೋದು. ಅದೇ ರೀತಿ ನಿಮ್ಮದು ನೆಕ್ಸ್ಟ್ ಎಕ್ಸಾಮ್ ಬೇರೆ RRB NTPC ಅದರೊಳಗೆ ಮತ್ತು ಏನು PUC ಲೆವೆಲ್ ಇರ್ತಲ್ಲ ಅದರಾಗಿರ್ಬೋದು, ಅಂಡರ್ ಗ್ರ್ಯಾಜುಯೇಷನ್ ಅಂತ ಬರುತ್ತಲ್ಲ, ಅದೇ ರೀತಿ RRB ಗ್ರೂಪ್ ಡಿಗೂ ಕೂಡ ಉಪಯುಕ್ತ ಆಗ್ತಾವೆ. ಅದೇ ರೀತಿನ ಮೆಥಮೆಟಿಕ್ಸು ಮತ್ತು ರೀಸನಿಂಗ್ಗೆ ಸಂಬಂಧಿಸಿದಂತೆ ಕೇವಲ ಇಂಪಾರ್ಟೆಂಟ್ ಟಾಪಿಕನ್ನು ಕವರ್ ಮಾಡಿದ್ದು 70% ಸಿಲೆಬಸ್ ಕವರ್ ಆಗೈತೆ ರೀ. ಜಸ್ಟ್ ಇಂಪಾರ್ಟೆಂಟ್ ಇರೋದು ಮಾತ್ರ ಇರ್ತೈತಿ. ಇವು ಕೂಡ ನಿಮಗೆ ಯೂಸ್ ಆಕಾವು. ಇನ್ನು ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ ರೀ. ಓಲ್ಡ್ ಕ್ವಶನ್ ಪೇಪರು 15-20 ಸೆಟ್ ಇಂಗ್ಲೀಷ್ ಮೀಡಿಯಮ್ದಾಗೂ ಇರ್ತಾವೆ ರೀ. ವಿತ್ ಎಕ್ಸ್ಪ್ಲೇನ್ ಇರೋದು ಕನ್ನಡದಾಗ ಇರ್ತೈತೆ ರೀ. ನಿಮ್ಗೆ ಹೆಚ್ಚು ಪ್ರಶ್ನೆಗಳು ಅತಿ ಹೆಚ್ಚು ಬಾರಿಯಲ್ಲಿ ಬರ್ತಾವೆ. NTPC ಓಲ್ಡ್ ಕ್ವಶನ್ ಪೇಪರ್ದಾಗ ಬರ್ತಾವೆ. ಅವನು ಕೂಡ ಪ್ರಿಪೇರನ್ನು ಮಾಡ್ಬೋದು. ಅದೇ ರೀತಿ ನಿಮಗೆ ಉಚಿತವಾಗಿ 1 ಇಯರ್ದ ಕರೆಂಟ್ ಅಫೇರ್ಸ್ ಡೀಟೇಲ್ ಆಗಿರೋದು ಕೂಡ ಕಳಿಸ್ತದ. ಇವೆಲ್ಲ ಸೇರಿ ಟೋಟಲ್ ಆಗಿ ಕೇವಲ 200 ರೂಪಾಯಿಗಾಗಿ ಈ ಎಲ್ಲ ನೋಟ್ಸ್ಗಳನ್ನ ಕೊಡಲಾಗ್ತದೆ. ಸ್ನೇಹಿತರೆ, ಇದು ಲಿಮಿಟೆಡ್ ಆಫರ್ ಇರ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಕೆಳಗೆ ಕಾಣೋ ವಾಟ್ಸಪ್ ನಂಬರ್ಗೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿದರೆ ಕೇವಲ 200 ರೂಪಾಯಿಗಾಗಿ ಈ ಎಲ್ಲ ನೋಟ್ಸನ್ನು ಕಳಿಸ್ತಾರೆ. ಸ್ನೇಹಿತರೆ, ನೀವು ನೋಡ್ಬೋದು RRB NTPC ಆಗಿರ್ಬೋದು, ಅದೇ ರೀತಿ RRB ಗ್ರೂಪ್ ಡಿಗೆ ಸಂಬಂಧಿಸಿ ಸೈನ್ಸ್ ಟಾಪಿಕ್ ಮೇಲೆ ಅತಿ ಹೆಚ್ಚು ಬಾರಿ ಕೇಳಿದ ಪ್ರಶ್ನೆಗಳು ಒಂದು ಕಡೆ ಕ್ರೋಢೀಕರಿಸಿದ್ನಲ್ಲ, ಇವು ಹೇಳಿದ್ದು 1300ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳು ಇದಾವೆ ರೀ. ಫಿಕ್ಸ್ ಕ್ವಶನ್ ಬರ್ತಾವೆ. ವಿತ್ ಡೀಟೇಲ್ಸ್ ನೋಟ್ಸ್ ಕೂಡ ಕಳಿಸಲಾಗ್ತದೆ. ಸ್ನೇಹಿತರೆ, ಟೈಮ್ ಇದ್ದವರು 1 ಮಂತ್ ಇದ್ದವರು ಡೀಟೇಲ್ಸ್ ನೋಟ್ಸ್ ಕೂಡ ಓದ್ರಿ. ಕೇವಲ ನಮಗೆ ಟೈಮ್ ಇಲ್ಲಪ್ಪ, ಇನ್ನು ಕೇವಲ ನಮ್ಮದು 1 ವಾರದಲ್ಲಿ ಎಕ್ಸಾಮ್ ಐತಿ ಅಂಥ ಅಭ್ಯರ್ಥಿಗಳು ಏನು ಮಾಡಿರಿ, ಜಸ್ಟ್ ಇಂಪಾರ್ಟೆಂಟ್ ಏನು ಪ್ರಶ್ನೆಗಳು ವಿತ್ ಆನ್ಸರ್ಗಳನ್ನ ಮಾತ್ರ ಓದಿರೋ ಸಾಕು, ನೀವು ಇಲ್ಲಿ ಹೆಚ್ಚಿನ ಸ್ಕೋರನ್ನು ಮಾಡ್ಬೋದು. ಅದೇ ರೀತಿ ಇವು ನೋಟ್ಸ್ ನಿಮಗೆ ಅಂಡರ್ ಗ್ರ್ಯಾಜುಯೇಷನ್ಗೂ ಕೂಡ ಯೂಸ್ ಆಕಾವ. ಕೇವಲ 200 ರೂಪಾಯಿಗೆ ಹೆಚ್ಚಿನ ಸ್ಕೋರ್ ಮಾಡೋ ನೋಟ್ಸ್ ಇವಾಗಿರ್ತಾವೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ 9538151535 ನಂಬರ್ಗೆ ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರಿನ 3ನೇ ಟಿಪ್ ನೋಡೋದಾದರೆ, ಸ್ನೇಹಿತರೆ ಈಗ ಆಲ್ರೆಡಿ ನೀವು ಏನು ಮಾಡಿರ್ತೀರಿ, ಈಗ 6 ತಿಂಗಳಾಗಲಿ 1 ಇಯರ್ ಆಗಲಿ 3 ತಿಂಗಳಾಗಲಿ ಒಟ್ಟು ಸ್ಟಡಿ ಮಾಡಿರ್ತೀರಿ. ಸ್ಟಡಿ ಮಾಡಿ ನೇಮ್ ಮಾಡ್ತೀನಿ, ಕೇವಲ 1 ವೀಕ್ ಎಕ್ಸಾಮ್ ಐತೆ ನಿಮ್ಮದು. ಇಂಥ ಸಮಯದಲ್ಲಿ ಏನು ಮಾಡಬೇಕಪ್ಪ ಅಂದರೆ, 3ನೇ ಟಿಪ್ಪು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ಇದು ಆದಷ್ಟು ಎಲ್ಲರೂ ಕೂಡ ಫಾಲೋನ ಮಾಡಿರಿ. ಆದಷ್ಟು ಹೊಸ ಟಾಪಿಕನ್ನು ಓದಕ್ಕೆ ಹೋಗ್ಬೇಡ್ರಿ. ಈಗೇನು ಓದಿರ್ತಿರಲ್ಲ, ಓದಿರೋ ಟಾಪಿಕನ್ನು ಜಸ್ಟ್ ಮೇಲ್ಮೇಲೆ ರಿವಿಸನನ್ನು ಮಾಡ್ಕೋತಾ ಹೋಗ್ರಿ. ರಿವಿಸನನ್ನು ಮಾಡಿದ್ರಿಂದ ಹೆಚ್ಚಿನ ಸ್ಕೋರ್ ಆಗ್ತದೆ ರೀ. ನೀವು ಇಲ್ಲಿ ಮತ್ತೆ ಹೊಸ ಟಾಪಿಕನ್ನು ಓದಕ್ಕೆ ಹೋದ್ರಿಂದ ಅದು ಕೂಡ ಒಂದು ಹಂತಕ್ಕೆ ಮುಗಿಯಂಗಿಲ್ಲ. ಈ ಓದಿದ್ರವ್ರು ಕೂಡ ಸ್ವಲ್ಪ ಮರಿತಿರ್ತೀರಿ. ಇದು ಯಾವುದೇ ಒಬ್ಬ ವ್ಯಕ್ತಿ ಆಗಿರಲಿ 1 ಮಂತ್ವರೆಗೂ ಕೂಡ ಅವನ ಬ್ರೈನ್ ಏನಿರ್ತದಲ್ಲ ಸ್ಟೋರ್ ಮಾಡ್ಕೊಂಡಿರ್ತೈತಿ. ಅದನ್ನು ಮತ್ತೆ ಪುನಃ ನೀವು ರಿವಿಸನನ್ನು ಮಾಡ್ಕೊಲಿಲ್ಲಪ್ಪ ಅಂದರೂ ಅದು ಡಿಲೀಟ್ ಆಗೋ ಸಾಧ್ಯತೆ ಇರ್ತದೆ ರೀ. ಅದಕ್ಕಾಗಿ ಇಂಪಾರ್ಟೆಂಟ್ ಏನಿರ್ತದಲ್ಲ, ಈಗ ಆಲ್ರೆಡಿ ಓದಿರ್ತೀರಿ, ಜಸ್ಟ್ ರಿವಿಸನನ್ನು ಮಾಡ್ತಾ ಹೋಗ್ಬೇಕ್ರಿ. ಹಿಂಗೆ
ನೀವು ಆಲ್ರೆಡಿ ಈಗ ಒಂದಿಷ್ಟು ಅಭ್ಯರ್ಥಿಗಳು ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಕ್ವಶನನ್ನು ಬರ್ಕೊಂಡು ಇಟ್ಕೊಂಡಿರ್ತೀವಿ. ಯಾವ ಮರಿತೀರಿ ನೀವು ಹಗಲಲ್ಲಿ ಅನ್ನುವ ಟಾಪಿಕನ್ನು ಬರೆದು ಇಟ್ಕೊಂಡಿರ್ತಾರಲ್ಲ ಆ ಬುಕ್ಕನ್ನು ವಾಪಸ್ಸು ನೀವು ರಿವಿಸನನ್ನು ಮಾಡಿಕೊಡ್ರಿ. ಅಂದಾಗ ಮಾತ್ರ ನಿಮ್ಮದಿಲ್ಲಿ ಎಲ್ಲ ಟಾಪಿಕ್ಕು ಕವರ್ ಆಗ್ತದೆ. ಹೆಚ್ಚಿನ ಸ್ಕೋರನ್ನು ಕೂಡ ನೀವು ಇಲ್ಲಿ ಮಾಡ್ಬೋದಾಗಿರ್ತದೆ. ಅದರಿಂದ 100% ರಿಸಲ್ಟ್ ಕೂಡ ನಿಮ್ಗೆ ಸಿಗ್ತದೆ. ಸ್ನೇಹಿತರೆ, ಇದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರನ್ನು ಬಿಡಿಸ್ರಿ. ಓಲ್ಡ್ ಕ್ವಶನ್ ಪೇಪರ್, ಕರೆಂಟ್ ಅಫೇರ್ಸ್ ಕೂಡ ಮರೆಯಕ್ಕೆ ಹೋಗಬೇಡ್ರಿ. ಇವು ಕೂಡ ಭಾಳ ಇಂಪಾರ್ಟೆಂಟ್ ರೀ. ಕರೆಂಟ್ ಅಫೇರ್ಸಲ್ಲಿ ಕೂಡ ನಿಮಗೆ ಏನಿಲ್ಲ ಅಂದ್ರೆ ಒಂದು 5ರಿಂದ 8 ಪ್ರಶ್ನೆಗಳು ಅಥವಾ 10 ಪ್ರಶ್ನೆವರೆಗೂ ಕೂಡ ಬಂದೇ ಬರ್ತಾವೆ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಕರೆಂಟ್ ಅಫೇರ್ಸನ್ನು ನೋಡಿರಿ. ಸ್ನೇಹಿತರೆ, ನಮ್ಮ ನೋಟ್ಸನ್ನು ತೆಗೆದುಕೊಂಡ್ರೆ ನಿಮಗೆ GKಗೆ 1000 ಪ್ರಶ್ನೆಗಳು, ಇದ್ರ ಜೊತೆಗೆ ಡೀಟೇಲ್ಸ್ ನೋಟ್ಸ್. ಯಾಕಪ್ಪ ಅಂದ್ರೆ ನಿಮಗೆ ಇಲ್ಲಿ ಡೀಟೇಲ್ಸ್ ನೋಟ್ಸ್ ಎದಕ್ಕೆ ಉಪಯುಕ್ತ ಆಗುತ್ತಪ್ಪ ಅಂದ್ರೆ ನೆಕ್ಸ್ಟ್ ಅಂಡರ್ ಗ್ರ್ಯಾಜುಯೇಷನ್ಗೂ ಕೂಡ ಯೂಸ್ ಆಗ್ತದೆ. ಅದೇ ರೀತಿ RRB D ಗ್ರೂಪಿಗೆ ಯೂಸ್ ಆಗ್ತದೆ. ಅದೇ ರೀತಿ ನೆಕ್ಸ್ಟ್ ಇಯರ್ ನೀವೇನಾದರೂ ಬೇರೆ ಹುದ್ದೆಗಳಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಿದ್ರೆ ಇದಕ್ಕೆ NTPCಗೆ ಮಾಡಿರಿ ಅಥವಾ MTS ಮಾಡಿರಿ, ಇನ್ಯಾವುದೋ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಿಸಿ ಸ್ಟಡಿ ಮಾಡ್ತಿದ್ದಾರೆ, ಡೀಟೇಲ್ಸ್ ನೋಟ್ಸು ಭಾಳ ಇಂಪಾರ್ಟೆಂಟ್ ರೀ. ಕೊನೆಯ ಮೂಮೆಂಟಲ್ಲಿ ಓದಾಕ ಕ್ವಶನ್ ವಿತ್ ಆನ್ಸರ್ ಈ ರೀತಿ ಇವನನ್ನು ಓದಿದ್ರೆ ನೀವು ಜಸ್ಟ್ ಇನ್ನೇನಿರ್ತದಲ್ಲ ಎಕ್ಸಾಮ್ಗಿಂತ ಮೊದಲು 3 ತಿಂಗಳು 4 ತಿಂಗಳ ಮೊದಲು ಡೀಟೇಲ್ಸ್ ನೋಟ್ಸನ್ನು ಓದಬೇಕು. ಅದಕ್ಕಾಗಿ ಡೀಟೇಲ್ಸ್ ನೋಟ್ಸು ಪ್ಲಸ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಎಲ್ಲ ನೋಟ್ಸನ್ನು ಕೊಡ್ತಾರೆ ರೀ. GK ರೀ, ಸೈನ್ಸು, ಮೆಥಮೆಟಿಕ್ಸು, ರೀಸನಿಂಗು, ಓಲ್ಡ್ ಕ್ವಶನ್ ಪೇಪರು ಮತ್ತು ಅದೇ ರೀತಿ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ರೀ. ಈಗ 1 ಇಯರ್ದ ಕರೆಂಟ್ ಅಫೇರ್ಸ್ ಕೂಡ ಡೀಟೇಲ್ ಆಗಿರೋದು 1 ಇಯರ್ದು ಫ್ರೀ ಕೂಡ ಕೊಡ್ತಾರೆ ರೀ. ಇದ್ರ ಜೊತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ಕೊಡ್ತಾರೆ. ಈ ಎಲ್ಲ ನೋಟ್ಸ್ಗಳಿಗೆ ಸೇರಿ ಕೇವಲ 200 ರೂಪಾಯಿಗಾಗಿ ನಿಮಗೆ ಎಲ್ಲ ನೋಟ್ಸು ಸಿಗ್ತಾವೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜನ್ನು ಹಾಕಿದ್ರೆ ನಿಮಗೆಲ್ಲ PDF ನೋಟ್ಸನ್ನು ಕಳಿಸ್ತಾರೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.